ಕರುಣೆಯ ಬಗ್ಗೆ, ಯಾರ ಹಂಗಿಗೂ ಈಡಾಗದೆ ತಮ್ಮ ಬದುಕ್ತಕ್ಕಂಥ ಕುರುಡರಿದ್ದರೂ ಕೂಡ ಇನ್ನೊಬ್ಬರ ಹಂಗಿಲ್ಲದೆ ಬದುಕ್ತಕ್ಕಂಥದ್ದು, ಈ ಎಲ್ಲವೂ ಅವರ ಮಾತುಗಾರಿಕೆ ಇತ್ತು. ಅದರ ಜೊತೆಗೆ ಕುರುಡತನದಲ್ಲಿ ವರ್ಗೀಕರಣ, ಕ್ಲಾಸಿಫಿಕೇಶನ್, ಅದನ್ನು ಮಾಡಿದ್ರು. ಬಹಳ ಸೊಗಸಾಗಿತ್ತು. ದೈಹಿಕ ಕುರುಡುತನ, ಮಾನಸಿಕ ಕುರುಡುತನ, ಆಮೇಲೆ ಮತಿಯಿದ್ದು ಕುರುಡುತನ, ಭಾವ ಕುರುಡುತನ, ಧೃತರಾಷ್ಟ್ರನ ಕುರುಡು ಪ್ರೀತಿ, ಇವೆಲ್ಲ ಬಹಳ ಚಂದ. ಈ ಒಂದು ಸಣ್ಣ ವಯಸ್ಸಿನಲ್ಲಿ ಇವನ ಮಾತುಗಾರಿಕೆ ನಿಜವಾಗಿಯೂ ನನಗೆ ಬಹಳ ಚಂದ ಅನ್ನಿಸ್ತು. ಆ ಮಾತುಗಾರಿಕೆ ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಇರ್ಬೋದು, ಮಮತೆ ಇರ್ಬೋದು, ಆದರೆ ಪದಗಳು ಬಾಯಿಗೆ ಬರಬೇಕು, ಸ್ಪಷ್ಟವಾದಂಥ ಉಚ್ಚಾರ ಇತ್ತು, ಯೋಗ್ಯವಾದಂತಹ ಅಲ್ಲಿ ವಿಶ್ವಾಸ ತುಂಬಿದ ಭಾಷಣ ಕಲೆ ಇತ್ತು. ಬಹಳ ಸೊಗಸಾದಂಥ ಭಾಷಣ ಅಂತೇಳಿ ನಾನು ಹೇಳ್ಬೋದು. ಇನ್ನು ಅಮರಯ್ಯ ಚಿಕ್ಕ ಮಕ್ಕಳ ಬಗ್ಗೆ ಚೆನ್ನಾಗಿ ಮಾತಾಡಿದ್ರು. ಮಕ್ಕಳಿಗೆ ಕೆಟ್ಟ ದೃಶ್ಯ ತೋರಿಸಬಾರ್ದಂತಕ್ಕಂಥದ್ದು ಬಹುತೇಕ ಬಹಳ ಸೊಗಸಾದ ಮಾತಿದೆ. ಯಾಕೆ ಅಂತಂದ್ರೆ ಇವತ್ತಿನ ಚಲನಚಿತ್ರಗಳನ್ನು ನಾವು ನೋಡಿದೆವು ಅಂತಂದ್ರೆ, ಧಾರಾವಾಹಿಗಳನ್ನು, ಟಿವಿಗಳನ್ನು ನಾವು ನೋಡಿದೆವು ಅಂತಂದ್ರೆ ಅಸಹ್ಯವಾದಂತಹ ದೃಶ್ಯಗಳು, ಹಿಂಸಾತ್ಮಕವಾದಂತಹ ದೃಶ್ಯಗಳು, ಮಕ್ಕಳ ಮೃದುವಾದ ಮನಸ್ಸಿನ ಮೇಲೆ ಅದು ಎಂಥ ಕೆಟ್ಟ ಪರಿಣಾಮ ಬೀರ್ತಾ ಅಂತಕ್ಕಂಥದ್ದು ನಾವು ಯೋಚನೆ ಮಾಡ್ತಕ್ಕಂಥದ್ದು. ಇನ್ನು ಸಾಗರ್ ಕುರುಡರು ಅಂತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಮಾತಾಡಿದರು. ಸಾಗರ್ ಏನು ನನಗೆ ತುಂಬ ಹಿಡಿಸಿದ್ದೇನಂತಂದ್ರೆ, ಉತ್ತಮವಾದ ಭಾಷೆ ಇತ್ತು, ಸ್ವಚ್ಛವಾದಂತಹ ವಿಷಯ ಸಂಗ್ರಹ ಇತ್ತು, ಆದರೆ ಭಾವ ಮತ್ತು ನಟನೆ ಇವೆರಡರಲ್ಲಿ ಒಂದು ಸಾಮ್ಯತೆ ಇರಬೇಕು. ನಟನೆ ಹೆಂಗೆ ಮಾಡಬೇಕು ಅಂತಂದ್ರೆ ಭಾವಕ್ಕೆ ತಕ್ಕಂತೆ ಮಾಡಬೇಕು. ನಾನು ಇಂತಹ ಸದನದಿಂದ ಬಂದೆನು ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಆ ಸದನ ಎಂಥದ್ದಂತೇಳಿ ಎಲ್ಲರೂ ಗೊತ್ತಿದೆ. ಅದಕ್ಕೆ ಮಾತುಗಾರಿಕೆ ಏನಿದೆಯಲ್ಲ ಅದು ಮತ್ತು ಭಾವ ಎರಡು ಜೊತೆಯಾಗಿ ಬಂದರೆ ಬಹಳ ಸೊಗಸಾಗಿ ಕಾಣಿಸ್ತದೆ. ಆದರೂ ಕೂಡ ಯಾವುದೇ ಹಿನ್ನಡೆ ಇಲ್ಲ, ಸೊಗಸಾದಂತಹ ಮಾತುಗಾರಿಕೆ ಅಂತೇಳಿ ನಾನು ಹೇಳ್ಬೋದು. ಇನ್ನು ವಿದ್ಯಾರ್ಥಿ ರವೀಂದ್ರ ಕೊನೆಯದಾಗಿ ಮಾತಾಡಿರುವುದು ಚಿಕ್ಕ ಮಕ್ಕಳು, 3 ವರ್ಷದ ಬುದ್ಧಿ 100 ವರ್ಷದವರೆಗೆ. ಹೌದು, ನಿಜವಾಗಿಯೂ ಚಿಕ್ಕ ಮಗು ಇದ್ದಾಗ ಏನು ಕಲಿತದ್ದಿರ್ತದೆ ಅದು 100 ವರ್ಷದವರೆಗೆ ಅದು ಖಂಡಿತವಾಗಿಯೂ ಇರ್ತದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಅವರು ಕೊಟ್ಟರು. ಕವಿತಾ ವಾಚನ ಕೂಡ ಮಾಡಿದರು. ಈಗ ಈ ಎಲ್ಲ ಒಂದು ನಿಮ್ಮ ರಿವ್ಯೂ ಅಥವಾ ನಿಮ್ಮ ಭಾಷಣ ಕಲೆಯ ಕೆಲವೊಂದು ಸಂಗತಿಗಳನ್ನು ನಾನು ಸೂಕ್ಷ್ಮವಾಗಿ ಹೇಳ್ತಾ ಹೋದೆ. ಈ ಸಂಗತಿಗಳನ್ನು ತಿಳಿದುಕೊಂಡು ಮುಂಬರುವ ಹಿರಿಯ ವಿದ್ಯಾರ್ಥಿಗಳು ಗಮನಿಸಿ ಅದರ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಬಹಳ ಚೆಂದ ಆಗ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಕೊನೆಯದಾಗಿ ಇಂದಿನ ಒಟ್ಟಾರೆ ಈ ಚರ್ಚೆಯ ಬಗ್ಗೆ ಅಂತಂದರೆ, ಸಂಪೂರ್ಣವಾಗಿ ಇದು ಯಶಸ್ವಿಯಾದಂತಹ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿ ಅಧ್ಯಕ್ಷರಾಗಿ ಚಂದ್ರಕಾಂತ್ ನಿರ್ವಹಿಸಿರುವ ಪಾತ್ರ ಬಹಳ ಚೆಂದಿತ್ತು. ಹೆಜ್ಜೆಗೂ ಅದನ್ನು ಗುರುತಿಸಿ ಪ್ರತಿ ಕ್ಷಣವೂ ಪ್ರತಿಯೊಬ್ಬರ ಮಾತುಗಾರಿಕೆಯನ್ನು ಹಿಡಿದಿಡಿದು ಹೇಳ್ತಾ ಇದ್ರು. ಇದೊಂದು ವಿಶೇಷವಾದದ್ದು. ಇನ್ನು ಮಾನ್ಯ ಪ್ರಾಚಾರ್ಯರು ಕೂಡ ಈ ಸಭೆಗೆ ಬಂದು ನಮ್ಮ ಕನ್ನಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಅವರಿಗೂ ಕೂಡ ನನ್ನ ಪರವಾಗಿ, ನನ್ನ ವಿಭಾಗದ ಪರವಾಗಿ ಅಭಿನಂದನೆ